ಮಂಗಳೂರಿನ ಸಿಟಿಯಲ್ಲಿ ಮಿಲಗ್ರಿಸ್ ಕಡೆ ಆಗಿರ್ಬೋದು, ಜ್ಯೋತಿ ಕಡೆ ಆಗಿರ್ಬೋದು, PVS ಕಡೆ ಆಗಿರ್ಬೋದು, ಲಾಲ್ಬಾಗ್ ಕಡೆ ಆಗಿರ್ಬೋದು, ನಂತೂರು ಕಡೆಗಳಾಗಿರ್ಬೋದು, ಒಂದು ಎಲ್ಲಿ ತನಕ ರೋಡ್ನ ನಡುವೆ ಸಮಸ್ಯೆ ಅಂತ ಹೇಳಿದ್ರೆ ಈ ರೋಡ್ನ ನಡುವೆ ಪೆನ್ ಮಾರ್ಕೊಂಡು ಬರುದು ಅಥವಾ ಬೇರೆಂದು ಎಂಥದೋ ಮಾಡ್ಕೊಂಡು ಬರೋದು, ಆ ರಸ್ತೆಗಳ ನಡುವೆ ಸಲಿಸುದು, ರಸ್ತೆಗಳ ನಡುವೆ ಕೆಲವರು ಮಾರ್ಕೊಂಡು ಬರುದು, ಎಂಥ ಒಂದು ಅವಸ್ಥೆಗೆ ನಾವು ತಲುಪಿದ್ದೇವೆ ಅಂತೇಳಿದ್ರೆ ಓಕೆ, ಈಗ ವ್ಯಾಪಾರ ಮಾಡಬೇಕು, ಎಲ್ಲ ಮಾಡಬೇಕು, ಕಷ್ಟಪಡಬೇಕು, ಓಕೆ, ಆದರೆ ಅದನ್ನು ಎಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು. ಯಾಕಂತೇಳಿದ್ರೆ ಈ ರಸ್ತೆಗಳ ನಡುವೆ ಹೋಗುದು, ಕೆಲವರು ಕಾರ್ನ ಗ್ಲಾಸ್ ಅನ್ನು ಬೊಟ್ಟುದು ಅಥವಾ ಗಾಡಿಯ ಗ್ಲಾಸ್ ಅನ್ನು ಬೊಟ್ಟುದು, ಪುನಃ ಸಣ್ಣ ಪುಟ್ಟ ಮಕ್ಕಳು ಅವರನ್ನು ನೋಡುವಾಗಲೇ ಯಾರಿಗಾದ್ರೂ ಫೀಲಿಂಗ್ಸ್ ಬರ್ತದೆ, ಅಂದ್ರೆ ಆ ಒಂದು ಮಕ್ಕಳು ಪೆನ್ ಇಟ್ಕೊಂಡು ಬಂದ್ರಲ್ಲ ಅಂತ. ಇಲ್ಲಿ ನೋಡುದು ನೋಡಿ, ಮಂಗಳೂರಲ್ಲಿ ಇಷ್ಟು ಮಕ್ಕಳು ಪೆನ್ ಮಾರ್ಕೊಂಡು ಹೋಗ್ತೇವೆ. ಆ ನಮ್ಮ ಎಲ್ಲಿ ಸಿಟಿ ಸೆಂಟರ್ ಹತ್ರ ನೋಡಿದ್ರೆ ಆ ಸ್ಟಿಕ್ಕರ್ ಮಾರುವ ಮಕ್ಕಳನ್ನು ನೋಡ್ಬೇಕು, ಎಷ್ಟು ಸ್ಟಿಕ್ಕರ್ ಮಾರುವ ಮಕ್ಕಳಿದ್ದಾರೆ, ಎಷ್ಟು ಪೆನ್ ಮಾರುವ ಮಕ್ಕಳಿದ್ದಾರೆ. ನಿಮ್ಗೆ ಎಲ್ಲ ಇಲಾಖೆಗೆ ಮಕ್ಕಳ ಇದ್ರೆ ಇಲಾಖೆಯವರೆಲ್ಲ ಬರ್ತಾರಲ್ಲ, ಆ ಹೋಟೆಲಲ್ಲಿ ಕೆಲಸ ಮಾಡುವವರನ್ನು ಎತ್ಕೊಂಡು ಹೋಗ್ತೀರಾ, ಬೇರೆ ಬೇರೆ ಕಡೆ ಕೆಲಸ ಮಾಡುವವರನ್ನು ಎತ್ಕೊಂಡು ಹೋಗ್ತೀರಾ. ಈಗ ಮಕ್ಕಳನ್ನು ರಸ್ತೆಯ ಬದಿಯಲ್ಲಿ ಭಿಕ್ಷೆ ಬೇಡಲಿಕ್ಕೆ ಅಥವಾ ಇದು ಪೆನ್ ಮಾರಲಿಕ್ಕೆ ಅದು ಮಾರಲಿಕ್ಕೆಲ್ಲ ಬಿಟ್ಟಿದ್ದಾರಲ್ಲ, ಮನೆಯವರು ಬಿಡುದು, ಅಥವಾ ಅದರ ಹಿಂದೆ ಒಂದು ಮಾಫಿಯಾ ಇದೆ, ಅದು ಬಿಡುದು ಕೊಂಡೋಗಿ ಮಕ್ಕಳನ್ನು. ಇವರು ರೋಡ್ಗಳ ನಡುವೆ ಮತ್ತೆ ಕೆಲವರು ಎಂತಸಿಲ್ಲ, ಈ ಲಾಲ್ಬಾಗ್ PVS ಮಿಲಗ್ರಿಸ್ ಅಲ್ಲೆಲ್ಲ ಟ್ರಾಫಿಕ್ ಸಿಗ್ನಲ್ ಬಿದ್ದಿರ್ತದೆ, ಮಧ್ಯದಲ್ಲಿ ಇವರು ಬರ್ತಾರೆ, ಇವರೆಂತಾದ್ರೂ ಒಂದು ಐಟಮ್ ಮಾರುದಂತೆ. ರಸ್ತೆಗಳ ನಡುವೆ ಇದಕ್ಕೆ ಯಾಕೆ ಪರ್ಮಿಷನ್ ಕೊಡುದು? ರಸ್ತೆಗಳ ನಡುವೆ ಇದಕ್ಕೆ ಯಾಕೆ ಪರ್ಮಿಷನ್ ಕೊಡುದು? ಟ್ರಾಫಿಕ್ ಪೊಲೀಸ್ ಇಲಾಖೆ ಮತ್ತೆ ಎಲ್ಲ ಇಲಾಖೆಗಳು ಇತ್ತ ಕಡೆ ಸ್ವಲ್ಪ ಗಮನ ಕೊಡಬೇಕು, ಟ್ರಾಫಿಕ್ ಇಂದ ಅವರನ್ನು ಕ್ಲಿಯರ್ ಮಾಡಬೇಕು. ಅವರಿಗೆ ಬದುಕಬೇಕಾ, ವ್ಯಾಪಾರ ಮಾಡಬೇಕಾ, ಬೇರೆ ಯಾವುದಾದ್ರೂ ಒಂದು ಜಾಗಗಳನ್ನು ಕೊಡಿ ಅವರಿಗೆ ವ್ಯಾಪಾರ ಮಾಡಲಿಕ್ಕೆ, ಅವರಲ್ಲಿ ವ್ಯಾಪಾರ ಮಾಡ್ತಾರೆ. ಹೊರತು ಈ ಟ್ರಾಫಿಕ್ಗಳ ನಡುವೆ ವ್ಯಾಪಾರ ಮಾಡಿಸುದು, ಜನಗಳ ನಡುವೆ ಅಲ್ಲಿ ಕಿರಿಕಿರಿ ಮಾಡುದು, ಸಣ್ಣ ಪುಟ್ಟ ಮಕ್ಕಳು ಬಂದು ಗ್ಲಾಸ್ ಬೊಟ್ಟುದು, ಪೆನ್ ಮಾರ್ಕೊಂಡು ಬರುದು. ಪೆನ್ ಮಾರುವಾಗ ಈಗ ಮತ್ತೊಂದು ಸ್ಟಾರ್ಟ್ ಆಗಿದೆ, ಪೆನ್ ತಕೊಳ್ಳಿ ಹೇಳುದು, ತಗೊಳ್ಳದಿದ್ರೆ ಅನ್ನ ಊಟ ಕೊಡಿ ಹಸಿವಾಗ್ತಿದೆ ಅಂತ ಹೇಳುದು. ಇದು ಏನಂತೇಳಿ, ಇದು ನಾವು ಮಂಗಳೂರಿನವರನ್ನು ಮನಸ್ಸು ಒಳ್ಳೆ ರೀತಿಯಲ್ಲಿ ಇರ್ತದೆ, ನಾವು ಅದಕ್ಕೆ ಹಣ ಕೊಡುವಂಥದ್ದು ಅಂಥದ್ದು ನಡೀತಾ ಇದೆ. ಸೊ ಟೋಟಲ್ ಆಗಿ ಇದೊಂದು ಇದಾಗ್ತಿದೆ. ಮಕ್ಕಳನ್ನು ಕೊಂಡೋಗಿ ಎಜುಕೇಶನ್ ಇದೆಲ್ಲ ಭಿಕ್ಷುಕರ ಕಲ್ಯಾಣ ನಿಧಿ ಅಂತೇಳಿ ಸಂಗ್ರಹ ಮಾಡ್ತಿದ್ದಾರಲ್ಲ, ಭಿಕ್ಷುಕರ ಯಾರು? ರಾಜಕಾರಣಿಗಳು ಭಿಕ್ಷುಕರ ಕೇಳ್ತಾ ಇರೋದು. ಮಂಗಳೂರಿನ ಉಸ್ತುವಾರಿ ಸಚಿವರು ಸ್ವಲ್ಪ ಗಮನ ಕೊಡಿ, ಭಿಕ್ಷುಕರ ಕಲ್ಯಾಣ ನಿಧಿ ಅದು ಇದೆಲ್ಲ ಸಂಗ್ರಹಿಸ್ತಿರಲ್ಲ, ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕಂತ ಹೇಳ್ತಾ ಇದ್ದೀರಲ್ಲ, ಅಲ್ಲಿ ರಸ್ತೆ ಬದಿಯಲ್ಲಿ ಪೆನ್ ಮಾರುವಂತದ್ದಾಗಿರ್ಬೋದು, ಸ್ಟಿಕ್ಕರ್ ಮಾರುವಂತದ್ದಾಗಿರ್ಬೋದು, ಮಕ್ಕಳನ್ನ ಏನ್ ಮಾಡಬೇಕು? ಸ್ವಲ್ಪ ಇತ್ತ ಕಡೆ ಗಮನ ಕೊಡಿ. ಪೊಲೀಸ್ ಇಲಾಖೆ ಕೂಡ ಅವರನ್ನು ಅಲ್ಲಿಂದ ಟ್ರಾಫಿಕ್ ಕ್ಲಿಯರ್ ಮಾಡುವಾಗ ನೀವು ಇಂಥವರನ್ನು ಕೂಡ ಟ್ರಾಫಿಕ್ ರೋಡಿಂದ ಕ್ಲಿಯರ್ ಮಾಡುವ ಕಡೆ ಗಮನ ಕೊಡಿ. ಬೇರೆ ಎಲ್ಲಾದ್ರೆ ಮಾರಲಿ, ತಪ್ಪಂತ ಹೇಳಲ್ಲ. ಟ್ರಾಫಿಕ್ಗಳ ನಡುವೆ, ರಸ್ತೆಯ ನಡುವೆ, ಜನಗಳ ನಡುವೆ ಅಲ್ಲಿ ಸೇರಿಕೊಂಡಿರುವಲ್ಲಿ ಅಥವಾ ಮಾಲ್ಗಳ ಬದಿಯಲ್ಲಿ ನಡ್ಕೊಂಡು ಹೋಗುವವರಿಗೆ ಕಿರಿಕಿರಿ ಕೊಡುದು, ಹೋಗುವವರಿಗೆ ಕಿರಿಕಿರಿ ಕೊಡುದು, ಹಿಂದೆ ಬರುದು, ಬಟ್ಟೆ ಎಳೆಯುವುದು, ಇಂಥದ್ದೆಲ್ಲ ನಡೀತಾ ಇದೆ. ಕೆಲವಂತ ಹೇಳಿ ಪ್ರಯೋಜನ ಇಲ್ಲ. ಸಣ್ಣ ಪುಟ್ಟ ಮಕ್ಕಳು ಫ್ಯಾಮಿಲಿ ಬಂದಾಗ ಅವರ ಬಟ್ಟೆ ಎಳೆದುಕೊಂಡು ಹೋಗುದು, ಅವರ ಹಿಂದೆ ಇದು ಮಾಡುದು, ಕೂಗುದು, ಒಂಥರ ಆಕ್ಟಿಂಗ್ ಮಾಡುದು ನೋಡಿ ಸಾಕಾಗಿದೆ. ದಯವಿಟ್ಟು ಇತ್ತ